ಅಖಾಡ ಬಿಗ್ ಪೇಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಮ್ಮನ್ನ ಪ್ರವೀಣ್ ಜೈನ್ ಆಗಿದ್ದಾರೆ, ತೆರಿಗೆ ಸಲಹೆಗಾರರು, ಇಂಡಿಯನ್ ಟ್ಯಾಕ್ಸ್ ಶೀಲ್ಡ್ ಮೈಸೂರು, ಇಲ್ಲಿಂದ ನಮ್ಮನ್ನು ಜಾಯ್ನ್ ಆಗಿರೋದು. ಇನ್ನೊಂದು ಕಡೆ ನಮ್ಮನ್ನು ಬಂಗಾರದ ಅಂಗಡಿ ಮಾಲೀಕರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಶ್ರೀಧರ್ ಡವಾಸ್ಕರ್ ಅಂತ ಹೇಳಿ. ಸ್ವಾಗತ ಶ್ರೀಧರ್ ಡವಾಸ್ಕರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್, ನಾನು ಪ್ರವೀಣ್ ಅವ್ರು ಕೇಳಿಬಿಡ್ತೀನಿ. ಪ್ರವೀಣ್ ಅವರೀಗ GST ಮತ್ತು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಈ GST ಏನಾಗುತ್ತೆ, ಯಾವಾಗಲೂ ಬಜೆಟಲ್ಲಿ ಏನೋ ಮಾಡ್ತಾರೆ ಅಂತ ಕಾಯ್ತಾ ಇರ್ತೀವಿ. ಇನ್ಯಾವಾಗೋ ಸೆಷನ್ನು, ಇನ್ಯಾವುದೋ ಮಧ್ಯಂತರದಲ್ಲಿ, ಇನ್ಯಾವುದೋ ಅವಧಿಯಲ್ಲಿ GST ಬಗ್ಗೆ ಒಂದು ಮೇಜರ್ ಅನೌನ್ಸ್ಮೆಂಟ್ ಇದೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಸೊ ಈ ಬಜೆಟಲ್ಲಿ ರುಪಿ ಈ ಥರ ಬೀಳ್ತಿರುವಂಥ ಕಾಲಘಟ್ಟದಲ್ಲಿ, ಚಿನ್ನ ಬೆಳ್ಳಿ ಈ ಥರ ಜಾಸ್ತಿ ಆಗ್ತಿರ್ತಕ್ಕಂಥ ಕಾಲದಲ್ಲಿ GST ಜೊತೆಗೆ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಏನು ಬದಲಾವಣೆ ನಿರೀಕ್ಷೆ ಮಾಡಬಹುದು ನಾವು ಈ ಟೈಮಲ್ಲಿ ಅಂತ? ನಮಸ್ತೆ. ಸೊ ಈಗ GST ರೇಟ್ ರಿಡಕ್ಷನ್ ಬಗ್ಗೆ ತುಂಬ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇಂಡಸ್ಟ್ರಿ. ಒಂದು ಒಕ್ಕೂಟ ಏನಿದೆ, ಈ ಆಭರಣ ಮಾರಾಟಗಾರರ ಒಕ್ಕೂಟ ಥರ ಒಂದು ಏನು ಒಕ್ಕೂಟ ಇದೆ, ಇವರು ಒಂದು ರೆಪ್ರೆಸೆಂಟೇಷನ್ ಥರ ಕೊಟ್ಟಿದ್ದಾರೆ. ಮೇಯ್ನ್ ಏನಪ್ಪ ಅಂದರೆ 3% ಇರೋದನ್ನ ರೆಡ್ಯೂಸ್ ಮಾಡಿ 1.25%ಗೆ ಮಾಡಬೇಕಂತ. ಬಟ್ ಗೌರ್ಮೆಂಟ್ ಅದನ್ನ ಕನ್ಸಿಡರ್ ಮಾಡಿ ಅದನ್ನ ಕೊಡ್ತಾರ, ಇಂಡಸ್ಟ್ರಿ ರಿಲೀಸ್ ಮಾಡ್ತಾರ, ರೇಟ್ ಆಫ್ ರಿಡಕ್ಷನ್ ಏನಾದರೂ ಕೊಡ್ತಾರ? ಬಿಕಾಸ್ ಕನ್ಸಿಸ್ಟೆಂಟ್ ಆಗಿ ನೋಡೋದಾದ್ರೆ 2017 ಇಲ್ಲಿ ತನಕನು GST ರೇಟ್ ಸೇಮ್ ಇದೆ, ದಟ್ ಈಸ್ 3%. ಇವಾಗ 3% ಏನಾದರೂ ರೆಡ್ಯೂಸ್ ಆಗಿ ಮಾರ್ಕೆಟ್ಗೆ ಅನೌನ್ಸ್ ಮಾಡಿದ್ರೆ, ವಿಸ್ ಹೈಲಿ ಡೌಟ್ಫುಲ್ ಮಾಡಿದ್ರೆ, ದೆನ್ ಗೋಲ್ಡ್ ಮಾರ್ಕೆಟ್ ಮತ್ತೆ ಕನ್ಸ್ಯೂಮರ್ ಬರ್ಡನ್ ಏನಿರುತ್ತೆ GST ಬಂದು ಆ ಕನ್ಸ್ಯೂಮರ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಈಗ ಕಾದು ನೋಡ್ಬೇಕು, ಬಜೆಟ್ ನಾಳೆ ಇದೆ, ಏನ್ ಮಾಡ್ತಾರೆ ಅಂತ. ಹಾಗೆ ಇನ್ಕಮ್ ಟ್ಯಾಕ್ಸ್ ನೋಡೋದಾದ್ರೆ, ಇವಾಗ ನಮ್ಗೆ ರಿಬೇಟ್ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಎಕ್ಸಂಪ್ಷನ್ ಅಲ್ಲ, ಬರೀ ರಿಬೇಟ್. ಅದು 12.5 lakhs ತನಕ ರಿಬೇಟ್ ಇದೆ. ಈ ರಿಬೇಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಂದ್ರೆ ಅಪ್ ಟು 15 lakh ಮಾಡಬೇಕು ಅನ್ನೋ ತರಕ್ಕೆ. ಮತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಕೊಟ್ಟಿದ್ದಾರೆ, ಅದು 75,000 ಇದೆ. ಅದು ಪೀನಟ್ಸ್ ತರ ಇದೆ. ಈಗ ಹೆಚ್ಚು ಕಡಿಮೆ ತುಂಬಾ, ಅದು ಏನು ಜಾಸ್ತಿ ಏನಿಲ್ಲ, ತುಂಬಾನೇ ಕಡಿಮೆ, ಅದು ನಾಮಕಾವಸ್ಥೆ ಕೊಟ್ಟಿರೋ ತರ. ಸೊ ಅದು ಏನಾದ್ರೂ ಡಬಲ್ ಮಾಡಿದ್ರೆ ಅಥವಾ 1 lakh ಮಾಡಿದ್ರೆ, ದೆನ್ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಏನಿದೆ ಅದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಏನು ಇವಾಗ ನಾವು 12.5 lakh ಈಗ ರಿಬೇಟ್ ತನಕ ಲಿಮಿಟ್ ಇದೆಯೋ, ಅದನ್ನ 15 lakh ಇನ್ಕ್ರೀಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ತುಂಬಾ ಜನ ಇದ್ದಾರೆ. ಅಥವಾ ಆದಾಯ ತೆರಿಗೆ ಮಿತಿ ಏನಿದೆ, ಈಗ 4 ಲಕ್ಷ ಎಕ್ಸಂಪ್ಷನ್ ಇದೆ. ಸೊ 4 ಲಕ್ಷ ಎಕ್ಸಂಪ್ಷನ್ ಅಂದ್ರೆ 4 ಲಕ್ಷ ತನಕ ನೀವು ಇನ್ಕಮ್ ಇದ್ರೆ, ಆದಾಯ ಇದ್ರೆ ನೀವು ಟ್ಯಾಕ್ಸ್ ರಿಟರ್ನ್ ಏನು ಫೈಲ್ ಮಾಡಾಗತ್ತಿರಲ್ಲ. ಅಂತ ಕೇಸಸ್ ಅಲ್ಲಿ ಇದನ್ನೇನಾದ್ರೂ ಜಾಸ್ತಿ ಮಾಡಿದ್ರೆ ದೆನ್ ಕನ್ಸಂಪ್ಷನ್ ಜಾಸ್ತಿ ಆಗ್ಬೋದು. ಕನ್ಸಂಪ್ಷನ್ ಜಾಸ್ತಿ ಆದ್ರೆ ಹೂಡಿಕೆ ಜಾಸ್ತಿ ಆಗ್ಬೋದು. ಸೊ ಅದು ಒಂದು ನೆಕ್ಸ್ಟ್ ಮಾರ್ಕೆಟ್ಗೆ ಡೈವರ್ಷನ್ ಕೊಟ್ಟ ಹಾಗೆ. ಸೊ ಏನಾದ್ರೂ ಆದಾಯ ತೆರಿಗೆ ಮಿತಿಯಲ್ಲಿ ಹೆಚ್ಚಳ ಕಂಡ್ರೆ ಅಥವಾ ರಿಬೇಟ್ ಅಲ್ಲಿ ಹೆಚ್ಚಳ ಕಂಡ್ರೆ, ಮಧ್ಯಮ ವರ್ಗದ ಕುಟುಂಬ ಜನಾಂಗ ಏನಿರುತ್ತೆ ಅವ್ರಿಗೆ ಒಂದು ಬೆನಿಫಿಟ್ ಆಗೋ ತರಕ್ಕಿದೆ. ಎಕ್ಸ್ಪೆಕ್ಟೇಷನ್ ಇವೆರಡರಲ್ಲಿ ಮೇಜರ್ ತುಂಬಾ ಇದೆ, ಲೈಕ್ ಎಕ್ಸಂಪ್ಷನ್ ಮತ್ತೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಇವರು 10 ಇಂದ ಅದನ್ನ 12.5%ಗೆ ತಗೊಂಡ್ಬಂದ್ರು. ಸೊ ಇವಾಗ ಯೂನಿಫಾರ್ಮ್ ಆಗಿ ಎಲ್ಲಾನು 10%ಗೆ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಅಂದ್ರೆ ಎಲ್ಲ ನಿರೀಕ್ಷೆ ಮಾಡ್ತಿದ್ದಾರೆ. ಸೊ ಆ 10% ಬಂದ್ರೆ ಇವಾಗ ತುಂಬಾ ಅದು ಎಲ್ಲ ಒಂದು ತೆರಿಗೆ ಪಾವತಿದಾರರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಹೋಲ್ಡಿಂಗ್ ಪೀರಿಯಡ್ ಈಗ ನಮ್ಮ ಗೋಲ್ಡ್ಗೆ, ಡಿಜಿಟಲ್ ಗೋಲ್ಡ್ಗೆ 24 months ಇದೆ, ವೆರಸ್ ETF-ಗೆಲ್ಲ 12 months ಇದೆ. ಸೊ ಈ ತರ ಒಂದು ಕನ್ಸಾಲಿಡೇಷನ್ ಆಗಿ ಒಂದು ಸಿಂಪ್ಲಿಫೈಡ್ ರೂಲ್ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡೋಣ ಈ ಬಜೆಟ್ ಅಲ್ಲಿ ನಾಳೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ತರ ಬಜೆಟ್ ನ ಕೊಡ್ತಾರೆ ಅಂತ, ಅದ್ರ ಮೇಲೆ ಎಲ್ಲ ನಿಂತಿದೆ. ಫೈನ್. ನನಗೆ ಶ್ರೀಧರ್ ಕೇಳಿಬಿಡ್ತೀನಿ. ಶ್ರೀಧರ್ ಡವಾಸ್ಕರ್ ಅವರೇ, ಏನಾಗಿದೆ ಈ ಚಿನ್ನದ ವಿಚಾರದಲ್ಲಿ? ಇದೊಂದು ದೊಡ್ಡ ರ್ಯಾಲಿ ನಾವು ನೋಡಿದ್ವಿ, ಏನು ಹೋಗ್ತಾನೆ ಇತ್ತು ನಾಗಾಲೋಟ. ನೆನ್ನೆ ತೊಗೊಂಡಿದ್ದ ಬೆಲೆ ಇವತ್ತಿಗಿಲ್ಲ, ಇವತ್ತು ತೊಗೊಂಡಿದ್ದ ಬೆಲೆ ನಾಳೆಗಿಲ್ಲ ಎನ್ನುವ ಒಂದು ಸ್ಟೇಜ್ಗೆ ಹೊರಟೋಗಿತ್ತಿದ್ದು. ಈಗೇನಾಗಿದೆ, ಚಿನ್ನ ಸ್ವಲ್ಪ ಬಿತ್ತು, 1.5 ಲಕ್ಷಕ್ಕೆ ಬಂದಿರಬೇಕು. ಈಗ ಇಲ್ಲಿ 1,70,000 ಅಥವಾ